ಅಶೋಕೌಡ್ರೆ, ಇದೇ ಓವೈಸಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಜೈ ಪ್ಯಾಲೆಸ್ಟೀನ್ ಅಂತಾರೆ. ಪಾಪ ಓವೈಸಿ ಅವರಿಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಏನಾಗ್ತಿದೆ ಕಾಣಿಸೋದಿಲ್ಲ. ರಾಹುಲ್ ಗಾಂಧಿ ಅವರು ಜಾತಿ ಮಿಲಿಟರಿಯಲ್ಲಿ ಮೀಡಿಯಾದಲ್ಲಿ ಜಾತಿ ಹುಡುಕುವ ರಾಹುಲ್ ಗಾಂಧಿ ಅವರು ಪಾಪ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವ ಅಟ್ಯಾಕ್ ಬಗ್ಗೆ ಮಾತಾಡೋದೇ ಇಲ್ಲ. ಕಾಂಗ್ರೆಸ್ ನಲ್ಲಿ ಓಲೈಕೆ ಇಲ್ಲ ಅನ್ನೋರು, ಕಾಂಗ್ರೆಸ್ ನಲ್ಲಿ ಓಲೈಕೆ ಇಲ್ಲ ಅಂತ ಹೇಳ್ತಿರುವವರು ಕಾಂಗ್ರೆಸ್ ನಲ್ಲಿ ನೋಡೋ ಮನಸ್ಥಿತಿ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ಅಶೋಕ್ ಅವರು ನೋಡಿ, ಸಿಂಪಲ್ ಸ್ಮಿತಾ, 2004ರಿಂದ 2014 ಮಧ್ಯದಲ್ಲಿ 8532 ರಿಲಿಜಿಯಸ್ ಅಥವಾ ಧರ್ಮ ರಿಲೇಟೆಡ್ ಆಕ್ಟಿವಿಟೀಸ್, ಮಾಬ್ ಲಿಂಚಿಂಗ್ ಇದೆಲ್ಲ ಆಯ್ತು. 2532. ಒಂದ್ ನಿಮಿಷ. ಈಗಿನ ಸ್ಟಾಟಿಸ್ಟಿಕ್ಸ್, ನಾನು ಸರ್ಕಾರ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ. 2014ರಿಂದ 2024ವರೆಗೂ ಹೇಳ್ತಾ ಇದ್ದೀನಿ. 3300 ಚಿಲ್ಡ್ರೆ, ಅಂದ್ರೆ 20-22. ಒಂದ್ ನಿಮಿಷ. ಈಗ 2025 ಲೆಕ್ಕ ಹಾಕೊಂಡ್ರು ಸಹ ಇನ್ನೊಂದು 20-30 ಬಂದ್ಬಿಡುತ್ತೆ. ಸೇರಿಸ್ಕೊಂಡ್ಬಿಡಿ, ಅದೊಂದು ತೊಂದರೆ ಇಲ್ಲ, ಆಯ್ತಾ? 3400 ಅಂತಾನೆ ಇಟ್ಕೊಂಡ್ಬಿಡೋಣ. ಪಾಪ ನಮ್ಮ ಯಡೋಳವರಿಗೆ ಏನ್ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ, ಪಾಪ ಇವ್ರು ಎಷ್ಟು ಸೆಲೆಕ್ಟಿವ್ ಇರ್ತಾರೆ ಅಂತ ಹೇಳಿದ್ರೆ, ಪಾಪ ಕನ್ನಯ್ಯಲಾಲ್ ಬಗ್ಗೆ ಮಾತಾಡಲ್ಲ, ನುಪುರ್ ಶರ್ಮಾ ಏನೋ ಒಂದು ಕೋಟ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ, ಆಯ್ತಾ? ಈಗ ಒಂದು ನಿಮಿಷ, ಗಣೇಶನ್ ಪ್ರೊಸೆಷನ್ ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗ, ಅಂದ್ರೆ ನಾನು ನರ್ಸರಿ ಸ್ಕೂಲಲ್ಲಿ ಓದ್ತಿದ್ದಾಗ, ಇಲ್ಲೇ ವಿಲ್ಸನ್ ಗಾರ್ಡನ್, ನಿಮ್ಗೆ ನಿಮ್ಮ ಚಾನೆಲ್ಗಿಂತ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇತ್ತು. ಆಗ ಬಿಜೆಪಿ ಇರ್ಲಿಲ್ಲ, ಬಿಜೆಪಿ ಅಧಿಕಾರದಲ್ಲೂ ಇರ್ಲಿಲ್ಲ, ಬಿಜೆಪಿ ಒಂದು ಪಕ್ಷ ಇತ್ತು ಅಷ್ಟೇ. ಅವತ್ತು ಇಬ್ಬರೇ ಎಂಪಿಸ್ ಇದ್ದಿದ್ದು. 85-86 ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಿದ್ರು ನಮ್ಮ ಮನೆ ಪಕ್ಕದವರು. ಯಾಕ್ರಿ ಅಂತ ಇದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ? ಈ ದೇಶ ನೆಲ ಕೊಟ್ಟಿರ್ಲಿಲ್ವೇನ್ರಿ ಅವ್ರಿಗೆ? ನೀರು ಕೊಟ್ಟಿರಲಿಲ್ಲ, ಊಟ ಕೊಟ್ಟಿರ್ಲಿಲ್ವೇನ್ರಿ? ಯಾವ್ದು ಮೂಲಭೂತವಾದ? ನಾನು ಕೋಟ್ ಮಾಡಿದ್ದೇನೆ ಗೊತ್ತಾ? ಯಾವುದೇ ಮೂಲಭೂತವಾದ ಯಡಳ್ಳಿ ಅವರಿಗೆ ಪ್ರಶ್ನೆ. ಯಡಳ್ಳಿ ಸರ್, ಯಾವ ಮೂಲಭೂತವಾದ ಈ ದೇಶಗಳ ವ್ಯವಸ್ಥೆಯನ್ನು ಕೂಡ ಮೀರಿ ನಾವು ಆಕ್ರಮಣ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ? ಮತ್ತೆ ನಾನು ಬಾಂಗ್ಲಾದೇಶದ ಪ್ರಶ್ನೆ ಕೇಳ್ತೀನಿ. ಈ ದೀಪು ಚಂದ್ರದಾಸ್ ಹತ್ಯೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಬಾಂಗ್ಲಾದ ನ್ಯೂಸ್ ಚಾನೆಲ್ಗಳಲ್ಲಿ ಹರಿದಾಡ್ತಿರುವ ವಿಡಿಯೋ ಒಂದು, ಬಾಬರ್, ಇದೇ ಹೇಳಿಕೆ ಸರ್ ಬರ್ತಾ ಇರೋದು, ಬಾಬರನ ಹೆಜ್ಜೆಯನ್ನ ಅನುಸರಿಸ್ತೀವಿ, ಭಾರತದ ಸಪ್ತ ಸಹೋದರಿಯರು ಅಂದ್ರೆ ನಮ್ಮ ದೇಶದ 7 ರಾಜ್ಯಗಳನ್ನ ನಾವು ಆಜಾದ್ ಮಾಡ್ತೀವಿ. ಇದನ್ನ ಹೇಳ್ತಿರೋದು ಯಾರು? ಅದೇ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು. ನಾನು ಅದಕ್ಕೆ ಹೇಳಿದ್ದು, ಮೂಲಭೂತವಾದ ಅನ್ನೋದು ತಲೆಗೆ ಹತ್ತಿದ್ರೆ ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್, 2 ದೇಶಗಳ ನಡುವೆ ಸೌಹಾರ್ದತೆ, ಇದಕ್ಕೆ ಬೆಲೆ ಇರೋದಿಲ್ಲ. ಯಾವ ಬಾಬರನ ಹೆಜ್ಜೆಯನ್ನು ಅನುಸರಿಸಬೇಕು, ಭಾರತವನ್ನ ತುಕಡೆ ಮಾಡಬೇಕು ಅಂತ ಹೇಳಿ ಬಾಂಗ್ಲಾದೇಶದಲ್ಲಿರೋ ಮುಸಲ್ಮಾನನಿಗೆ ಯಾಕೆ ಅನ್ನಿಸ್ಬೇಕು? ಬಾಂಗ್ಲಾದೇಶದಲ್ಲಿರೋ ಮುಸಲ್ಮಾನ್ಗೆ ಅನ್ಸುತ್ತಂತ ನಾವು ಮುಸಲ್ಮಾನ ಅಂತ ಯಾಕಂತೀರಿ? He is a Muslim. ಇರ್ಲಿ, ಬಾಬರನ ಅನುಯಾಯಿ. ನಾನು ಹೇಳ್ತಾ ಇರೋದು, ಅವರದ್ದೇ ಬಾಯಲ್ಲಿ ಬಂದ ಹೇಳಿಕೆ. ಮುಸ್ಲಿಂ ಅಂತ ಯಾಕೆ ಹೇಳ್ತೀರಿ? ಎಷ್ಟು ಕಣ್ಣಿಗೆ ಪಟ್ಟಿ ಕಟ್ಕೊಳ್ತೀರಿ ಸರ್? ಕಣ್ಣಿಗೆ ಎಷ್ಟು ಪಟ್ಟಿ ಕಟ್ಕೊಳ್ತೀರಿ? ಹೇಳ್ತೀನಿ, ನಾನು ಯಾವನೋ ಒಬ್ಬನು ತಲೆ ತಿರುಗಿದವನು ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಇಡೀ ಒಂದು ಸಮುದಾಯವೇ ದೇಶದ್ರೋಹ ಅನ್ನೋ ತಪ್ಪು, ಇದಕ್ಕೆ ಇಸ್ಲಾಮಾಬಾದ್ ಅಂತ ಹೇಳ್ತೀವಿ ನಾವು. ಅರ್ಥ ಮಾಡ್ಕೊಳ್ಳಿ. ಅಲ್ಲೊಬ್ಬ ಬಾಂಗ್ಲಾದೇಶದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಆ ರೀತಿ ಹೇಳಿಕೆ ಒಬ್ಬ ಅಲ್ಲ ಸರ್, ಇಡೀ ಬಾಂಗ್ಲಾದೇಶ ಇವತ್ತು ಅನ್ರೆಸ್ಟ್ ಆಗಿರೋದಕ್ಕೆ ಏನ್ ಕಾರಣ ಅಂತ ಹೇಳಿ ನೀವು ತಿಳ್ಕೊಳ್ಳಿ. ಪ್ರಶ್ನೆ ಸಿಂಪಲ್ ಸರ್, ಯಾವುದು ಒಬ್ಬ ಮುಸ್ಲಿಂ ಅಲ್ಲ ಸರ್, ಬಾಂಗ್ಲಾದೇಶದ ಸಂಘಟನೆಯೂ ಅಲ್ಲ, ಬಾಂಗ್ಲಾದೇಶದಲ್ಲಿ ಈಗ ತಾಂಡವವಾಡ್ತಾ ಇರುವ ಯಡಳ್ಳಿ ಅವರಿಗೆ ಪ್ರಶ್ನೆ ನೀವು ಕೌಂಟರ್ ಮಾಡಿ ಸರ್, ಯಾಕಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಿರೋ ವಿಚಾರ. ಭಾರತದ ಈಶಾನ್ಯ ಭಾಗದಲ್ಲಿರುವ 7 ರಾಜ್ಯಗಳನ್ನ ಭಾರತದಿಂದ ಸಪರೇಟ್ ಮಾಡಬೇಕು, ಅದನ್ನ ಗ್ರೇಟರ್ ಬಾಂಗ್ಲಾದೇಶ ಮಾಡಬೇಕು. ಹೇಳ್ದವನ್ ಯಾರು ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಇದೇ ಉಸ್ಮಾನ್ ಹಾದಿ. ಆತ ಸತ್ತ ಅನ್ನೋ ಕಾರಣಕ್ಕೇನೆ ಇವತ್ತೊಬ್ಬ ಹಿಂದೂವನ್ನ ಬಲಿ ಕೊಟ್ಟಿರೋದು. ಇದು ಒಬ್ಬ ಮುಸಲ್ಮಾನನ ಮನಸ್ಥಿತಿ ಅಲ್ಲ, ಅಲ್ಲಿರ್ತಕ್ಕಂಥ ರಾಡಿಕಲ್ ಇಸ್ಲಾಮಿಸ್ಟ್ಗಳ ಮನಸ್ಥಿತಿ. ಇದು ಒಂದು ಸಂಘಟನೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ನಟರಾಜ್ ಗೌಡ್ರೆ. ಮತ್ತೆ ಹೇಳ್ತಿದ್ದೀನಿ, ರಾಡಿಕಲ್ ಇಸ್ಲಾಂ ಟೆರರಿಸ್ಟ್ ಮನಸ್ಥಿತಿ ಇದು. ಭಾರತವನ್ನು ತುಕಡೆ ಮಾಡಬೇಕು ಅನ್ನೋ ಆಕ್ರಮಣಶೀಲ ಗುಣ ಅನ್ನೋದಿದೆಯಲ್ವಾ, ಎಲ್ಲಾ ದೇಶದಲ್ಲಿರ್ತಕ್ಕಂಥ ಈ ಭಯೋತ್ಪಾದಕರು ಇವರೆಲ್ಲರ ಹತ್ರ ಇರುತ್ತೆ, ಆಯ್ತಾ? ನಮ್ಮ ಹಲವಾರು ಜನ ನಮ್ಮವರೇ ಹೇಳ್ತಾ ಇದ್ದಾರೆ, ನೇಪಾಳ ನಮ್ದು,
ಶ್ರೀಲಂಕಾ ನಮ್ದು, ಅವನ್ನೆಲ್ಲ ಆಕ್ರಮಿಸ್ಕೋಬೇಕು, ಅಖಂಡ ಹಿಂದೂ ಭಾರತವನ್ನು ಕಟ್ಟಬೇಕು ಅಂತ ಹೇಳಿದವ್ರು ಕೊಂದ್ರ ಸರ್, ಹೇಳ್ತೀವಿ. ಹೇಳ್ದವ್ರು ಕೊಂದ್ರ, ಅದನ್ನು ಆಕಸ್ಮಿಕವಾಗಿ ಯಾರೇ ಹೇಳಿರ್ಲಿ ಮೇಡಮ್, ಅವನು ಬಾಂಗ್ಲಾದೇಶದಲ್ಲ ಮತ್ತೊಂದು ದೇಶದ ಬಗ್ಗೆ ಮಾತಾಡಿದ್ರೆ, ನಮ್ಮ ದೇಶದ ಒಂದೇ ಒಂದು ಇಂಚನ್ನ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅವನು ಈ ದೇಶದ ದ್ರೋಹಿ, ಅವನು ಶಿಕ್ಷಾರ್ಹ ಮಾಡ್ತೀವಿ. ಅವನು ಚೀನಾದವರು ಈಗಾಗಲೇ ಬೇಕಾದಷ್ಟು ಆಕ್ರಮಿಸಿಕೊಂಡಿದ್ದಾರಲ್ವಾ, ಅದು ತಪ್ಪು. ಆಕ್ರಮಿಸಿಕೊಂಡು ಬಿಟ್ಟಿದಾರಲ್ಲ, ಅವ್ರದ್ದು ತಪ್ಪೇ. ಆದ್ದರಿಂದ ನೀವು ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಬೌದ್ಧ ಧರ್ಮ, ಹಿಂದೂ ಧರ್ಮವನ್ನು ಬಿಟ್ಟರೆ ಎಲ್ಲಾ ಧರ್ಮಗಳಲ್ಲಿಯೂ ಸಹಿತ ಹಿಂಸೆಯ ವೈವಿಧ್ಯೀಕರಣ ಆಗಿದೆ. ನೆನಪಿಟ್ಕೊಳ್ಳಿ, ಅದು ಕುರಾನ್ ಆಗಿರ್ಬೋದು ಅಥವಾ ನಮ್ಮ ಭಗವದ್ಗೀತೆಯಲ್ಲಿ ಆಗಿರ್ಬೋದು. ಇವತ್ತರು ತಪ್ಪು ತಪ್ಪು ಆಯ್ತು. ಭಗವದ್ಗೀತೆಯಲ್ಲಿ ಎಲ್ಲೂ ಸಹ ಒಂದ್ ನಿಮಿಷ, ಭಗವದ್ಗೀತೆಯ 10ನೇ ಅಧ್ಯಾಯ 5ನೇ ಶ್ಲೋಕ ಹಿಂಸೆ ಬಗ್ಗೆ ಮಾತಾಡುತ್ತೆ. ನೀವು ಇಲ್ಲೇ ಇವಾಗ ಬೇಕಾದಷ್ಟು ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅರ್ಜುನ ಕೇಳ್ತಾನೆ, ನಾನು ನನ್ನ ಅಣ್ಣ ತಮ್ಮಂದಿರಿಗೆ ನೋಡಿ, ಅಧ್ಯಾಯ 4 ಶ್ಲೋಕ 8 ಅರ್ಥ ಆಯ್ತಾ? ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅದನ್ನ, ನಾನು ಸಂಸ್ಕೃತದಲ್ಲಿ ಬೇಡ. ಸಾಧುಗಳ ರಕ್ಷಣೆಗೆ, ದುಷ್ಟರ ನಾಶಕ್ಕೆ ಮತ್ತು ಧರ್ಮ ಸ್ಥಾಪನೆಗೆ ನಾನು ಯುಗಯುಗಗಳಲ್ಲಿ ಅವರಿಸುತ್ತೇನೆ ಮತ್ತು ಅವರನ್ನು ಸಂಹರಿಸುತ್ತೇನೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇನ್ನೊಂದ್ಸತಿ ಓದಿ ಸರ್, ಇನ್ನೊಂದ್ಸತಿ ಓದಿ ಪ್ಲೀಸ್, ಪ್ಲೀಸ್ ಇರಿ, ಇನ್ನೊಂದ್ಸತಿ ಓದಿ ಸರ್, ಅರ್ಥ ಆಯ್ತಾ? ಇನ್ನೊಂದ್ಸತಿ ಓದಿ ಸರ್, ಇನ್ನೂ ಒಂದ್ಸರ್ತಿ ಇಲ್ಲ ಹೇಳ್ತೀನಿ, ಅದನ್ನೇ ಓದಿ ಸರ್ ಇನ್ನೊಂದ್ಸಲ. ಪರಿತ್ರಾಣಾಯಾಮ್ ಸಾಧು ನಾಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬಹುದು. ಅದರದೇ ಸಾಧುಗಳ ರಕ್ಷಣೆಗೆ, ತಪ್ಪ ಸಾಧುಗಳ ರಕ್ಷಣೆ. ಒಂದು ನಿಮಿಷ ಪೂರ್ತಿ ಓದಿ. ದುಷ್ಟರ ನಾಶಕ್ಕೆ, ದುಷ್ಟರು ಅಂದ್ರೆ ಯಾರು ನೆನಪಿಟ್ಕೊಳ್ಳಿ. ಒಂದು ನಿಮಿಷ, ಯಾರು ಹೇಳಿದ್ರು? ಅದರಲ್ಲಿ ಅವ್ರು ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಹಿಂಸೆ ಎಲ್ಲಿದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಧರ್ಮ ಸ್ಥಾಪನೆಗಾಗಿ, ಹೌದು, ಅರ್ಥ ಆಯ್ತಾ? ಧರ್ಮ ಸ್ಥಾಪನೆಗಾಗಿ ನಾನು ಯುಗಯುಗಗಳಲ್ಲಿ ಹುಟ್ಟುತ್ತೇನೆ ಮತ್ತು ಹಿಂಸೆಯನ್ನ ಧರ್ಮದ ಹಿಂಸೆ ಅಂದ್ರಲ್ಲ. ಒಂದ್ ನಿಮಿಷ, ಎಡಲಿ ಸರ್ಗೆ ಕಷ್ಟ ಆಗ್ತಿದೆ, ಎಡಲಿ ಸರ್ ಕಷ್ಟ ಆಗ್ತಿದೆ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯತೆ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ ಯುಗೆ ಯುಗೆ. ಎಲ್ಲಿದೆ ಸರ್? ಎಲ್ಲಿದೆ ಸರ್? ಧರ್ಮ ರಕ್ಷಣೆಗಾಗಿ ನಾನು ಎಷ್ಟಾದ್ರೂ ಹಿಂಸೆ ಮಾಡಬಲ್ಲೆ, ಧರ್ಮ ರಕ್ಷಣೆಗಾಗಿ ನಾನು ಯಾರನ್ನು ಬೇಕಾದ್ರೂ ಸಂಹಾರ ಮಾಡಬಲ್ಲೆ ಅನ್ನೋದೇ ಹಿಂಸೆ. ಹಿಂಸೆಯನ್ನ ನೀವು ಪ್ರಜ್ಞಾಪೂರ್ವಕವಾಗಿ ಮೀರುವವರೆಗೂ ಸಹಿತ ನೀವು ಮನುಷ್ಯರಾಗುವುದಿಲ್ಲ. ನೀವು ಆ ಮನುಷ್ಯರಾಗಬೇಕು ಅಂತಂದ್ರೆ ಮೊದಲಾಗಿ ಹಿಂಸೆಯನ್ನು ಬಿಡಿ, ಮತ್ತೊಬ್ಬರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದನ್ನು ಬಿಡಿ, ಕೂಗಾಡೋದನ್ನು ಬಿಡಿ. ಮೊದಲನೇದಾಗಿ ಜನರನ್ನ ಭಾತೃತ್ವ ಭಾವನೆ. ಇದೇ ಮಾತನ್ನೇ ಕೃಷ್ಣ ನೀವು ತಪ್ಪಾಗಿ ಹೇಳಿದಂತಹ, ನೀವು ತಪ್ಪಾಗಿ ಅರ್ಥೈಸ್ಲಿಕ್ಕೆ ಹೊರಟಿದಂತಹ ಇದರಲ್ಲಿ ಅಲ್ಲೆಲ್ಲೂ ಕೂಡ ಧರ್ಮ ಸಂಸ್ಥಾಪನಾರ್ಥಾಯಾಮ್ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ ಹೊರತು ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿಲ್ಲ. ನೀವು ಧರ್ಮ ಅಂತ ಹೇಳಿದ್ದೀರಾ. ಸಾಧು ಸಂತರನ್ನ ರಕ್ಷಣೆ ಮಾಡೋದು ಇಟ್ ಈಸ್ ಧರ್ಮ. ದುಷ್ಟರನ್ನ ದುಷ್ಟ ಬುದ್ಧಿಯಲ್ಲಿ ಶಿಕ್ಷೆ ಕೊಡೋದು ದಟ್ ಈಸ್ ಧರ್ಮ. ಈ ಧರ್ಮದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಐ ಆಮ್ ರಿಯಲಿ ವೆರಿ 2.31 ಆಫ್ ಭಗವದ್ಗೀತೆ, 3.35 ಆಫ್ ಭಗವದ್ಗೀತೆ, 4.7 ಆಫ್ ಭಗವದ್ಗೀತೆ, 18.47 ಆಫ್ ಭಗವದ್ಗೀತೆ ಏನ್ ಹೇಳುತ್ತೆ ಅಂದ್ರೆ ಧರ್ಮದ ಬಗ್ಗೆ ಡೆಫಿನಿಷನ್ ಕೊಡ್ತಾರೆ. ಏನ್ ಹೇಳ್ತಾರೆ? ನಿನ್ನ ಕರ್ತವ್ಯ ಇದೆ, ನಿನ್ನ ಕರ್ತವ್ಯ ಯಾರು ನಿನ್ನ ಬಂದು ಈ ರೀತಿ ಯಾರು ಪ್ಯಾಂಟ್ ಬಿಚ್ಚಿಬಿಟ್ಟು ಗನ್ ಇಡ್ತಾರಲ್ಲ ಅದು ಧರ್ಮ. ಅವಾಗ ಯಾವನ್ ಹೊಡಿತಾನಲ್ಲ ಅವನ್ನ ಹೊಡೆದವನ್ನ ಹೊಡೆಯೋದು ಧರ್ಮ. ಅದ್ರ ಬಗ್ಗೆ ಹೇಳ್ತಾರೆ. ನಿನ್ನ ಡ್ಯೂಟಿ